ಏನು ಕೆಂಪ ಇವತ್ತು ಇಷ್ಟೊಂದು ಫ್ರೀಯಾಗಿ ಕೂತ್ಬಿಟ್ಟಿದೀಯಾ? ಅಯ್ಯೋ ಬಣ್ಣ, ಕೆಲಸ ಇದ್ದಿದ್ದೇಕಂತೆ ಸುಮ್ಮನೆ ಕೂತ್ಕೊಂಡೆ. ಇಲ್ಲ ಕಣೋ, ಒಂಚೂರು ಹೊಲ್ದ ಹತ್ರ ಕೆಲಸ ಐತೆ, ಮುಗಿಸ್ಕೊ ಬರ್ತೀನಿ. ನೋಡಿದ್ನಲ್ಲ ನಿನ್ನ, ಹಂಗೆ ಮಾತಾಡಿಸ್ದೆ. ಬಣ್ಣ, ಟೀ ಕುಡ್ಕೊಂಡು ಹೋಗುವೆ, ಟೀ ಮಾಡ್ಕೊಳ್ಕಂತೆ. ನಂಗೆ ಟೈಮ್ ಆಯ್ತದ್ಕಂತೆ. ಟೀ ಇಟ್ಟಿದ್ರೋ ಇಟ್ಟಿಲ್ವೋ? ಬಣ್ಣ, ನಂಗೆ ಟೀ ಇಡಕ್ಕೆ ಹೇಳಿದಕ್ಕಂತೆ, ಇಟ್ಟಿರ್ತಾಳೆ. ಪದ್ಮ, ಟೀ ಇಟ್ಟಿದೀಯಾ? ಮಾರಯ್ಯ ಇಟ್ಟಿದ್ದೀನಿ. ಲೇ ಭೀಮಣ್ಣ ಬಂದೈತೆ, ಒಂದು ಲೋಟ ಎಕ್ಸ್ಟ್ರಾ ಇಡು. ಸರಿ ಸರಿ ಆಯ್ತು. ಇನ್ನೇನು ಸಮಾಚಾರ ಕೆಂಪ? ಹೊಲದ ಕಡೆ ಜೋಳ ಹೆಂಗೈತೆ? ಏನೋ ರೋಗ ಅಂತಿದೆಲ್ಲ, ರೋಗಕ್ಕೆ ಔಷಧಿ ಹೊಡೆದಾ? ಹ್ಞೂ ಭೀಮಣ್ಣ, ಹೊಡೆದೆ ಔಷಧಿನ. ಆದರೂ ಒಂಚೂರು ರೋಗ ಹೋಗಿಲ್ಲ ಕಣ್ಣಣ್ಣ. ಇನ್ನೇನು ಮಾಡಲಿ, ಆದಷ್ಟಾಗಲಿ ಹೋಗೋಣ ಜೋಳ. ಈ ವರ್ಷ ಏನು ಬೆಳೆನೂ ಕೈ ಎತ್ತುತ್ತಾನೆ ಇಲ್ಲ, ಎಲ್ಲ ಬರೀ ಲಾಸೆ ಕಣ್ಣಣ್ಣ. ಹ್ಞೂ ಕೆಂಪ, ನಾನೂ ನಮ್ಮ ಹೊಲದಲ್ಲಿರೋ ಜೋಳವ ದನಗಳು ಕುಯ್ದಾಕ್ಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಮಾಡೋದು, ನಾವು ಬಿತ್ತಿರೋ ದುಡ್ಡು ನಮಗೆ ಬರೋಕ್ಕಿಲ್ವಲ್ಲ. ದನನಾರ ತಿನ್ಕೊಂಡು ಚೆನ್ನಾಗಿರ್ಲಿಪ್ಪ, ಹಾಲ್ನಾರ ಕೊಡ್ತವೆ ಅದಾಗೆ, ಅರ್ಧ ಪರ್ಧಕ್ಕೆ ಮಾರೋ ಬದಲು. ಬಣ್ಣ ಸಿಕ್ಕಿಲ್ಲ, ಅಲ್ಲಿ ಯಾಕೆ ನಿಂತಿದ್ಯಾ ಬಣ್ಣ ಈ ಕಡೆ? ಟೀ ಆಯ್ತದೆ ಅಂದರೂ ಕೇಳಕ್ಕಿಲ್ಲ ಕೆಂಪ ನೀನು. ಬಣ್ಣ, ಒಂದು ಲೋಟ ಟೀ ಕುಡಿದ್ಬಿಟ್ರೆ ಏನು ಭಾರಿ ಟೈಮ್ ಆಯ್ಕಿಲ್ಲ. ಬಣ್ಣ ಈ ಕಡೆಗೆ. ಏನಣ್ಣ ನಿನ್ನ ತಮ್ಮ ಹಂಗಾಡ್ತಾನೆ, ಒಂಚೂರು ಬುದ್ಧಿನಾರ ಹೇಳೋಣ. ರೋಡಲ್ಲೆಲ್ಲ ಕುಡ್ಬಿಟ್ಟು ತೂರಾಡ್ತಿರ್ತಾನಲ್ಲಣ್ಣ. ಸುಮ್ಮನೆ ಕೆಂಪ, ಅವ್ರ ಸುದ್ದಿ ಏನು ಮಾಡೋಕ್ಕೆ? ಅವ್ರು ನಾವು ಹೇಳಿದ ಮಾತು ಕೇಳ್ತಾರೆ ಅಂದ್ಕೊಂಡಿದ್ದೀಯಾ? ಕೇಳಲಿಲ್ಲ ಅಂದ್ರೆ ಒಂದು ಬುಟ್ಟಿ ಹೇಳೋಣ, ನೀನು ಅಣ್ಣ ಆಗಿದ್ದಿ. ನೋಡಿ ಕೆಂಪ, ನೀನು ಕೇಳ್ತಿರೋದಕ್ಕೊಂದು ಹೇಳ್ತೀನಿ. ಅವತ್ತೇನಾಯಿತು ಅಂದರೆ, ಏನು ಕುಡ್ಕ ಬಂದ್ಬಿಟ್ಟು ಅವ್ನ ಹೆಂಡ್ತಿಗೆ ಮುಗ ಹೊಡಿತಿದ್ದ ಕಣಪ್ಪ. ನನಗೂ ನೋಡೋಷ್ಟು ನೋಡಿದೆ, ಯಾಕೋ ಬೇಜಾರಾಗೋಯ್ತು. ಹೋಗಿ ಕೇಳಕ್ಕೆ ಹೋದೆ, ಇಲ್ಲ ಹೊಡಿಬೇಡ ಬಿಡ್ಲ ಅಂದೆ. ಅವಳು ಹೆಂಡ್ತಿ ಏನು ಮಾಡ್ಬೇಕು ಹೇಳಪ್ಪ ನೀನೇ? ಏನು ಮಾಡ್ಬೇಕಣ್ಣ? ಒಡ್ಸ್ಕೊತಿರ್ತಾಳಲ್ಲ ಅವಳು, ಏನು ಮಾಡ್ತಾಳೆ ಅಲ್ವಾ? ಅವನು ಸಿಕ್ಕಾಪಟ್ಟೆ ಹೊಡಿತಿದ್ದ ಕಣಪ್ಪ. ನಾನು ಬಿಡ್ಸೋಕ್ಕೂ ಹೋದೆ, ಬಿಡಿಸ್ತಾನೂ ಇದ್ದೆ. ಅವಳು ನಾನು ಬಿಡಿಸ್ತಿದ್ರೆ ನನ್ನ ಮೇಲೆ ಏರಿಕೊಬಿಟ್ಟಿಯಾ? ನಿನ್ನಿಂದಲೆಯಾ ನನ್ನ ಗಂಡ ಹಿಂಗೆ ಕುಡಿಯೋದು ಕಲ್ತಿರೋದು. ನೀವುಗಳೆಲ್ಲ ಸರಿಯಾಗಿದ್ದರೆ ನನ್ನ ಗಂಡನೂ ಸರಿಯಾಗನು. ನನ್ನ ಗಂಡಂಗೆ ಚಾಡಿ ಹೇಳಿ ಹಿಂಗೆ ಕಲಿಸ್ಬಿಟ್ಟಿದ್ದೀರಾ ಅಂತ ನನ್ನೇ ಬಾಯಿ ಬಂದು ನಂಗೆ ಬೈಯೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಲು. ಸರಿಯಾದ ಹೆಂಗ್ಸು ಬಿಡೋಣ ಅವಳುವೆ. ಅವತ್ತು ದೊಡ್ಡ ಜಗಳನೇ ಆಗೋಯ್ತು ಕಣ್ಕೆಂಪ. ನಾನು ಯಾಕಾದರೂ ಓದ್ನೋ ನಂಗೆ ಆಗ್ಬಿಡ್ತು. ಅವನಾದರೂ ಕುಡೀಲಿ, ಅವಳಾದರೂ ಒಡ್ಸ್ಕೊಳ್ಳಿ, ಇವನಿಗಾದರೂ ಹೊಡೀಲಿ, ಬಿದ್ದು ತೂರಾಡಲಿ, ನನಗೆ ಏನಕ್ಕಪ್ಪ? ಅಯ್ಯೋ, ನನ್ನ ಹೆಂಡ್ತಿನೂ ನನ್ನ ಬೈಯಕ್ಕೆ ತಗೊಬಿಟ್ಲು. ಕಂಡೋರ ಮನೆ ವಿಚಾರ ನಿಂಗೆ ಯಾಕೆ ಅಂತ. ಇನ್ನೇನು ಮಾಡೋದು? ಅದೇನೋ ಬಿಡ್ಸೋಕೆ ಹೋಗಿದ್ದು ನನ್ನ ತಪ್ಪಾಯ್ತಲ್ವಾ? ನನ್ನ ಸ್ಲಿಪ್ಪರ್ ತಗೊಂಡು ನಾನೇ ಹೊಡ್ಕೊಂಡಂಗೆ ಆಯಿತು. ಅದೇನೋ ಉಪಕಾರ ಮಾಡೋಕೆ ಹೋಗಿ ಅಪಕಾರ ಆದಂಗೆ ಆಯಿತು. ಆವತ್ತೇ ಬಿಟ್ಬಿಟ್ಟೆ ಅವ್ರ ಮನೆ ಸಹವಾಸನೇ ನಂಗೆ ಬೇಡ ಅನ್ಸ್ಬಿಟ್ಟೈತೆ ಕೆಂಪ. ಬಿಡೋಣ, ನೀನೇನು ಮಾಡೋಕ್ಕಾಯ್ತದೆ? ನಾನೆಲ್ಲೋ ನಿನ್ನ ಮಾತು ಕೇಳ್ತಾರೆ ಅನ್ಕೊಬಿಟ್ಟಿದೆ ಕಣಣ್ಣ. ಅವ್ರ ಮನೆಯೇ ಸರಿ ಇಲ್ಲ ಅಂದರೆ ಪಾಪ ನೀನೇನು ಮಾಡೋಕ್ಕಾಯ್ತದೆ? ಬುಟ್ಟಾಕಣ, ಅಯ್ಯೋ ಬುಟ್ಟಾಕಣ. ಅಲ್ಲ ಕೆಂಪ, ಆ ವೈಕ್ಳು ನಾನು ಎಲ್ಲೋ ಇತ್ತಿದ್ರು ದೊಡ್ಡಪ್ಪ ಅಂತ ಕೂಕೋತವೆ. ಆ ವೈಕ್ಳು ನಾನು ಮಾತಾಡ್ಸೋಕೆ ಬಿಡೋಕ್ಕಿಲ್ಲ. ನಾನು ಮಾತಾಡ್ಸಿದ್ರೆ ಹೊಡಿತಾಳಂತ ಕಣ್ಮಾರಯ್ಯ. ನಂಗೆ ಗೊತ್ತೇ ಇರಲಿಲ್ಲ. ನಾನು ಹೆಂಡ್ತಿ ಬೈತಾವಳು ನನ್ನ, ನೀನು ಯಾಕೆ ಮಾತಾಡ್ಸೋಕೆ ಹೋಗಿದ್ದೆ ಆ ವೈಕ್ಳುನ ಅಂತ. ಒಂದಿನ ಆ ವೈಕ್ಳಿಗೆ ಹೊಡೆದಾಕ್ಬಿಟ್ಟಿದ್ಲಂತೆ. ಥೂ, ಎಂತ ಹೆಂಗ್ಸ್ ಕೆಡೋದ್ಲು ಬಾ ಅವಳು. ನೋಡೋಕ್ಕೆ ಹಂಗೆ ಅನ್ಸಕ್ಕಿಲ್ವಲ್ಲಣ್ಣ ಅವಳು. ಹಂಗೆ ಅವಳು ನಂಗೆ ಗೊತ್ತೇ ಇದ್ದಿದ್ದಿಲ್ಲ ಕಣಣ್ಣ. ಟೀ ತಗೊಳ್ಳಿ ರೀ. ಐಕ್ಳೆಲ್ಲೋದು? ಐಕ್ಳು ಕಾಣಿಸ್ತಾನೆ ಇಲ್ವಲ್ಲ, ಇಲ್ಲೇ ಆಟ ಆಡ್ತಿದ್ರಲ್ಲ? ಇಲ್ಲೇ ಆಟ ಆಡ್ತಿದ್ದೋ ಕನ್ಲೆ, ಅದೆಲ್ಲೋದೋ ಕಾಣೆ. ಅಲ್ಲ ಕಣ್ಮಾರಯ್ಯ, ಹೊರ್ಗಡೆನೆ ಕೂತಿದ್ದಿ, ಒಂದು ಸ್ವಲ್ಪ ಮಕ್ಕಳು ನೋಡ್ಕೊಳಕ್ಕಾಗ್ಲಿಲ್ವಾ ನಿಂಗೆ? ಇಲ್ಲೇ ಆಟ ಆಡ್ತಿದ್ದೋ ಕಣ್ಲೆ, ಇಲ್ಲೇ ಎಲ್ಲೋ ಆ ಕಡೆ ಆಟ ಆಡ್ತಿರ್ಬೇಕು ನೋಡು. ಭೀಮಣ್ಣ ಬತ್ತಾ, ಭೀಮಣ್ಣನ ಜೊತೆ ಮಾತಾಡ್ತಿದ್ನಾ, ಹಂಗೆ ಐಕ್ಳು ಎಲ್ಲೋ ಆಟ ಆಡ್ಕೊಂಡು ಹೋಗ್ಬಿಟ್ಟವೆ. ಇಲ್ಲೇ ಆಟ ಆಡ್ತಿದ್ದೋ ಕಂಡು ನೋಡೋವ ಆ ಕಡೆ ಎಲ್ಲೋ ಆಟ ಆಡ್ತಿರ್ಬೇಕು. ಸರಿ ಕಣಣ್ಣ, ಆಯಿತು. ಈ ಹುಡುಗರುಗಳದೆಲ್ಲೋ ಹೋಯ್ತವ ಕಾಣೆ. 5 ನಿಮಿಷ ಮರೆಯಾದರೆ ಸಾಕು, ಹುಡ್ಕದೆ ಒಂದೊಂದು ಕೆಲಸ ಆಗ್ಬಿಟ್ಟೈತೆ.